ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ನಿಮ್ ಕಾಲದಾಗ ಯಾವ್ದಾರ ಮೊಬೈಲ್ ಇತ್ರ ಏನೂ ಇಲ್ಲಪ್ಪ. ಈ ಮೊಬೈಲ್ ನಿಂದ ಸ್ವಾಮಿ ಒಳ್ಳೇದ್ ಹೋಯ್ತಿ ನೋಡಿ. ಇವಾಗ ಯಾರ ಆಕ್ಸಿಡೆಂಟ್ ಇನ್ನೊಂದು ಮತ್ತೊಂದು ಸಡನ್ ಆಗಿ ಗೊತ್ತಾಗುತ್ತೆ. ಅವಾಗ ಬಸ್ಸಾಗಿ ಹೋಗ್ಬೇಕಾಯ್ತು, ತಿಳಿಸ್ಬೇಕಾಯ್ತು, ಲೆಟರ್ ಬರಿಬೇಕಾಯ್ತು. ಹೌದಾ? ನಿಮ್ ಕಾಲದಾಗ ಯಾವಾಗ ನೋಡಿ ಏನೋ ಮಾಡ್ಕೊಂಬಿಟ್ಟಿದ್ವಿ ಎಲ್ಲ ಬಂದು ನಾವು ಕರ್ಕೊಂಬಂದಿದ್ದೀನಿ. ಬಿಡಿ ಟೆನ್ಷನ್ ತಗೊಬೇಡಿ, ಹೆಚ್ಚಿಗೆ ಟೈಮ್ ಮಾತಾಡಿ ಸ್ವಾಮಿ. ಅಯ್ಯೋ ನನ್ನ ಮೊಮ್ಮಗಳು ಮಕ ನೋಡಿ ಎಷ್ಟು ದಿವಸ ಆಗಿತ್ತು, ಎಲ್ಲ ಇಲ್ಲೇ ಪಕ್ಕದಾಗ ಕುಂತಿದ್ದಾಳೆ. ಜಾಸ್ತಿ ಟೆನ್ಷನ್ ತಗೊಬೇಡಿ ಯಜಮಾನ ಅಯ್ಯಾರೆ. ನೀವು ಟೈಮ್ ಇದು ರಾಗಿ ರೊಟ್ಟಿ ರೂಢಿ ಮಾಡ್ಕೊಳ್ಳಿ ಸ್ವಾಮಿ. ರಾಗಿ ರೊಟ್ಟಿ ರೂಢಿ ಮಾಡ್ಕೊಂತೀನಿ. ಅದಕ್ಕೇನೆ ಓಡ್ಬೇಡಿ ಸ್ವಾಮಿ, ನಮ್ಗೆ ನೋಡಿ ಬೇಜಾರಾಗುತ್ತೆ. ನಾನು ಅದೇ ಹೆಸರು ಸಂಕ್ರಾಂತಿ ಹಬ್ಬಕ್ಕೆ ನಾನೇನಾರ ಬದುಕಿದ್ರೆ ಅಲ್ಲಿವರೆಗೂ ಬೇಡ, ಸಂಕ್ರಾಂತಿ ಹಬ್ಬಕ್ಕೆ ಅವಳಿಗೆ ಏನ್ ತಲುಪಬೇಕು ಅವಳಿಗೆ ಭಾಗ, ಇವ್ಳಿಗೆ ಏನ್ ತಲುಪಬೇಕು ಮಗನ್ಗೆ ಭಾಗ ಮಾಡ್ಯಾನ ಅಂತ ಇದ್ದೀನಪ್ಪ ಸ್ವಾಮಿ. ನಮ್ಮ ಮಾತು ಅಂದ್ರು ಅಂತ ಬೇಜಾರ್ ಮಾಡ್ಕೋಬೇಡಿ. ಅವ್ರಿಗೆ ಭಾಗ ಕೊಡೋದಕ್ಕಿಂತ ಆಮೇಲೆ ಮಾರ್ಕೆಂಡ್ ಹತ್ಲನ ಎತ್ಬಿಟ್ಟವ್ರು ಅಲ್ಲ ನಮ್ಮ ಅನುಭವ. ಅವ್ರ ಮಗಳು ಅಂತ ಅಂದ್ರಲ್ಲ, ಆ ಮೊಮ್ಮಗಳ ಹೆಸರಿಗೆ ಮಾಡ್ಬಿಡಿ ಸ್ವಾಮಿ, ಬೇಜಾರ್ ಮಾಡ್ಕೋಬೇಡಿ. ಕರೆಕ್ಟ್, ಒಳ್ಳೆ ಹೇಳ್ದೆ ಕಣಪ್ಪ. ನಾನು ಓಡಾಡ್ಬೇಡಿ, ನಮ್ಗೆ ಒಟ್ಟು ಇದೆ ಸ್ವಾಮಿ. ನೀವ್ ಏನ ನೋಡಿ ಹೆಂಗ ಆಗತ್ತೆ ಸ್ವಾಮಿ. ಇನ್ನೊಂದು 5 ನಿಮಿಷ ಬಿಟ್ಟು ಮಾಡಿ, ಆಮೇಲೆ ವಾಲ್ಟಿಗಿಟ್ರ ಇನ್ನೊಂದು 5 ನಿಮಿಷ ಬಿಟ್ಟು ಮಾಡಿ ಸ್ವಾಮಿ. ನೋಡಿ ಟೆನ್ಷನ್ ತಗೋಬೇಡಿ. ಇಲ್ಲ ನಾನು 2 ನಿಮಿಷ ಮಾತಾಡ್ತೀನಿ. ಮಾತ್ರ ನುಂಗಿದ್ರ? ಮಾತ್ರೆ ಎಲ್ಲ ನುಂಗಿದ್ದೀನಿ. ಅಲ್ಲ ಇದು ಉಪ್ಸ ಕಸೆ ಜಾಸ್ತಿ ಆಗ್ಬಿಟ್ಟು ಒಂದ್ ಗಂಟ್ಲಿಗೆ ಅಟ್ಟಿಕೊಂಡಂಗ ಆಗ್ಬಿಡ್ತೈತೆ. ಥಂಡಿ ಅಲ್ವನಪ್ಪ, ಥಂಡಿ ಅಲ್ವಾ ಈಗ? ಅಲ್ಲ ಇದು ಈ ನೋಡಿ ಹೆಂಗಂತಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ. ಒಂದ್ ಹೇಳ್ತೀನಿ ಸ್ವಾಮಿ, ಇನ್ನ ಎಲ್ಲ ವಯಸ್ಸು ಕಳೆದಿದ್ರ ಒಂದಿಷ್ಟ ಥಂಡಿ ಅಂದ್ರಲ್ಲ, ಈ ಮಕ್ಳಿಗೆ ಯಾವ್ದು ಕೊಡಿಸ್ತಾರಲ್ಲ, ಇದು ಲೋಕಲ್ ಆಗಿ ಬಾರಂಗಡಿಗೆ ತಗಬೇಡಿ. ಇದು MSL MRP ಒಳಗೆ ಸೌರನ್ ಬ್ರಾಂಚ್ ಅಂತ ಬರ್ತವಮಿ. ಆಗ ಅದನ್ನ ನೋಡಿ ಒಂದೊಂದ್ ಚೂರು ಬಿಸಿ ರಾಸ್ಬಿಟ್ಟು ಅದ್ರೊಳಗೆ ಹಾಕಿ ಕುಡಿದ್ರೆ ಈ ಗಸೆ ಕೆಮ್ಮು ಹೋಗುತ್ತೆ ಅಂತ ಯಾರೋ ಹಿರಿಕರು ನಿಮ್ಮಂತ ಹೇಳಿದ ಸ್ವಾಮಿ. ಆಯ್ತು, ನಂದೇನಿಲ್ಲ. ಏನಕ್ಕೆ ಫೋನ್ ಮಾಡಿಸ್ದೆ ಗೊತ್ತಾ ನಮ್ಮ ಪ್ರತಾಪ್ ಕೇಳಿ? ನಾನ್ ನಿನ್ನ ನೋಡ್ಬೇಕು ಅನ್ನೋ ತುಂಬಾ ಆಸೆ ಆಗಿದೆಪ್ಪ ನರಸಿಂಹರಾಜು ಅಪ್ಪ. ಇಂಥ ಟೈಮ್ ಆಗಿ ವಯಸ್ಸು ಟೈಮ್ ಆಗಿ ಮಳೆಗಾಲ ಟೈಮು ನೀವೆಲ್ಲ ಯಾಕೆ ಬರಕ್ ಹೋಗ್ತೀರಾ ಈ ಕಡೆಗೆ? ಅಲ್ಲಿ ಈ ಕಡೆಗೆ ಯಾಕೆ ಕಂಟ್ರಿದಾರ? ಒಂದ್ ನಿಮಿಷ ತಡಿಯಪ್ಪ. ನೀನು ತುಮಕೂರಿಂದ ಹೊಸದುರ್ಗಕ್ಕೆ ಬಸ್ ಇದೆ, ನೀನು ಹೊಸದುರ್ಗಕ್ಕೆ ಬಂದ್ಬಿಡು. ನಾಳೆ ನಮ್ಮ ಕಾರ್ ಕಳಿಸ್ಕೊಡ್ತೀನಿ. ಆ ಕಾರಲ್ಲಿ ನಮ್ಮ ಮನೇಲಿ ಬಂದು ಒಂದ್ ದಿವಸ ನಮ್ಮದು ನಿಮ್ ಒಂದ್ ದಿವಸ ಬೇಡ. ಆಮೇಲೆ ಅವರು ನಿಮ್ಮ ಮಗಳು ಬೇರೆ ಅಲ್ಲೇ ಐತಿ. ಆಮೇಲೆ ಯಾವನು ಇದು ಏನ್ ಅಪಾರ್ಥ ತಿಳ್ಕೊಂಡರು ಏನು ಬೇಡ ಸ್ವಾಮಿ. ಈಗ್ಲೇ ನಾನು ಅಲ್ಗಲ್ಲ ಮನೆಗೆಲ್ಲ ಕರೀತಾ ಇರೋದು. ನಮ್ ಫ್ಯಾಕ್ಟ್ರಿ ಹತ್ರ ಕರ್ಕೊಂಡ್ ಬರ್ತಾನೆ ಡ್ರೈವರು. ನನ್ನ ಮನ್ಸಿಗೆ ನೆಮ್ಮದಿಗೋಸ್ಕರ ನಾನು ಹಿಂಗೊಂದಿಷ್ಟು ಏನೋ ಉಡುಗೊರೆ ಕೊಡೋಣ ಅಂತ ಇದ್ದೀನಿ ಸ್ವಾಮಿ. ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ಶುಗರ್ ಐತೆ, ಆಮೇಲೆ ಕೆಮ್ಮು ಬೇರೆ ಉಪ್ಸ ನೋಡಿ ಹಂಗ್ ಬಂದ್ಬಿಡ್ತು ಅಂದ್ರೆ ಒಂದೇ ಸಲ ಗಂಟ್ಲಿಗೆ ಅಡ್ಡಿ ಬಿಡ್ತೈತೆ. ಅದಕ್ಕೆ ಅಪ್ಪ ನನ್ ಬಾಗುದ್ ದೇವ್ರು ನೀನು. ನಾನು ಏನು ನಿನ್ನೊಂದ್ಸರಿ ಕಣ್ಣಾರೆ ನೋಡೋಣ ಅಂತ ಹೇಳ್ಬಿಟ್ಟು ನೀನು ಬೆಳಗ್ಗೆ ಒಂದು ಹೊಸದುರ್ಗಕ್ಕೆ ಬಸ್ ಇದೆ. ಈ ಬೆಳಿಗ್ಗೆ ಆಗಲ್ಲ ಸ್ವಾಮಿ. ದಯವಿಟ್ಟು ನಿನ್ ಕೈ ಮುಗಿದು ಕೇಳ್ಕೊಂತೀನಿ. ಅಲ್ಲ ಬೆಳಿಗ್ಗೆ ನಮ್ಮ ಆತ್ಮೀಯರು ನಮ್ಮ ಜಮೀನ್ ಬಲ್ಗೌಡ್ರದ್ದು ಒಂದು ಮಗಂದು ಮದುವೆ ಮಗಳದು. ದಯವಿಟ್ಟು ನಾನು ನೋಡಪ್ಪ, ನೀನು ಮದುವೆ ಇವತ್ತು ಇರುತ್ತೆ, ಅವ್ರು ಇರ್ತಾರೆ, ನಾನು ಇರ್ತೀನೋ ಇಲ್ವ ಅಂತ ಗೊತ್ತಿಲ್ಲ. ಅದಕ್ಕೆ ನೀನು ಬೆಳಿಗ್ಗೆ ಡೈರೆಕ್ಟ್ ಬಸ್ ಇದೆ ಹೊಸದುರ್ಗಕ್ಕೆ, ನೀನು ಎಲ್ಲೂ ಇಳಿಯಂಗಿಲ್ಲ ಏನಿಲ್ಲ. ನೀನು ಬಸ್ ಬಂದು ಇಳಿದ್ಬಿಟ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ನನ್ನ ಡ್ರೈವರ್ ಕಳಿಸ್ಕೊಡ್ತೀನಿ. ಒಂದು 10:30-11 ಗಂಟೆಗೆಲ್ಲ ಕಳಿಸ್ಕೊಡ್ತೀನಿ. ಅವ್ನು ಕರ್ಕೊಂಡು ಸೀದಾ ಫ್ಯಾಕ್ಟ್ರಿ ಹತ್ರ ಬರ್ತಾನೆ. ನಮ್ಮ ಫ್ಯಾಕ್ಟ್ರಿ ಹತ್ರ ನನ್ನ ಕೈ ಇರೋದಿಷ್ಟು ಧನ ಸಹಾಯ ಮಾಡಬೇಕು ಅಂತ ಇದ್ದೀನಿ ನಿನಗೆ. ಅದು ನನ್ನ ನೆನಪಿಗೋಸ್ಕರ ಒಂದು ಉಂಗುರ ಮಾಡಿಸಿಕ್ಕಿದ್ದೀನಿ. ಅವೆರಡು ಬಂದು ತಗೊಂಡು ತೋಟದಲ್ಲಿ ಕಾಯಿ ಪಾಯಿ ಎಲ್ಲ ಐತೆ, ನೀನು ಕಾರ್ ತುಂಬ ಲೋಡ್ ಮಾಡಿಸ್ಕೊಂಡು ನಿಂಗೆ ಏನು ಬೇಕೋ ತಗೊಂಡು ನಿಮ್ಮ ಊರಿಗೆ ಹೊಡ್ಸ್ಕೊ ಕಾರು. ನಮ್ಮ ಡ್ರೈವರ್ ಅಲ್ಲಿಂದ ಬರ್ತಾನೆ. ದಯವಿಟ್ಟು ನೀನು ಕೈ ಮುಗಿದು ಕೇಳ್ಕೊಂತೀನಿ. ಇಲ್ಲ ಬೇಡಪ್ಪ ದಯವಿಟ್ಟು. ಇನ್ನೇನು ಸಮಯ ನೀವು ಹಂಗೆಲ್ಲ ಇದು ಮಾತಾಡ್ಬೇಡಿ. ಇವ್ರ ಅಣ್ಣ ಅಯ್ಯಾರೆ ಮಾತಾಡ್ಬೇಡಿ. ನೋಡಿ ನಮ್ಗೆ ಖಂಡಿತ ಬೆಳಿಗ್ಗೆನ
ಬೆಳಿಗ್ಗೆ ನಾವು 8-9 ಗಂಟೆ ಒಂದು ಫೋನ್ ಹಾಕೊಂಡು ನಿಮ್ ಮಗರ್ನ ಹಾಂ ಒಂದು ಅಷ್ಟೊತ್ತಿ ಮುಹೂರ್ತ ಮುಗಿಸ್ಕೊಂಡು ಹಂಗೆ ಬಸ್ ಹತ್ತಿ ಬಿಡ್ತೀನಿ ಸ್ವಾಮಿ ಹೊಸದುರ್ಗಿ. ಯಾಕೆ ಗೊತ್ತಾ? ಬಿಡಿ ನೀವು ಇದು ಮಾತಾಡ್ಬೇಡಿ, ಉಸು ಕಟ್ಬೇಡಿ. ಅಲ್ಲ ಇಲ್ಲಿ ನಾನು ಫ್ಯಾಕ್ಟ್ರಿ ಹತ್ರ ಏನು ಕರ್ಸ್ಕೊಂತ ಇದ್ದೀನಿ ಗೊತ್ತಾ? ನನ್ನ ಹೆಂಡತಿ ಆಗಲಿ ನನ್ನ ಸೊಸೆಗಾಗಲಿ ಇವೆಲ್ಲ ಕೊಡೋದಕ್ಕೂ ಒಂದು ಅವಳು ಅಷ್ಟು ಹಾಳು ಮಾಡಿ ಬಂದ್ಲು, ಈಗ ಹೋಗಿ ಇದು ಬೇರೆ ಕೊಡ್ತಿದ್ದೀರಾ ಅಂತ ಅದಕ್ಕೆ ಬೇಜಾರು. ಅದಕ್ಕೆ ನನ್ನ ಮಗ ನಾನು ಮಾತಾಡ್ಕೊಂಡು ನಿನಗೇನೋ ಒಂದಿಷ್ಟು ಕೈಲಾಗಿ ಧನ ಸಹಾಯ ನೀನು ಮನೆಗೆ ಕಟ್ತಿದ್ಯಂತಲ್ಲ, ನನ್ನ ಕೈಲಿಂದ ಒಂದಿಷ್ಟು ಧನ ಸಹಾಯ ಏನಿಲ್ಲ ನೋಡಿ. ನಾವು ನಿಮ್ಮ ಬಲಾದ್ರಕ್ಕೆ ಹೋಗಿ ಇದು ಒಂಥರ ಅಭಿಮಾನಕ್ಕೋಸ್ಕರ ನಾನು ವಯಸ್ಸಾಯ್ತೀವಿ ಅವ್ರಿಗೆ ಸುಳ್ಳು ಹೇಳ್ಬಾರ್ದು ಅಂತ ಬರ್ತೀನಿ ಸ್ವಾಮಿ ಅಷ್ಟೇ. ಇಲ್ಲ ನೀವು ಖಂಡಿತ ಬರ್ಬೇಕಪ್ಪ. ನಿಮ್ ತಂದೆ ಅಂತ ತಿಳ್ಕೊಂಡು ಸಿವಿಲ್ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಸ್ವಾಮಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಹೊಸದು ಒಂದು ಅರ್ಧ ಗಂಟೆಗೂ ಒಂದೊಂದು ಬಸ್ ಇದೆ ಹೊಸದುರ್ಗಕ್ಕೆ ಡೈರೆಕ್ಟು. ಒಂದು 100 ರೂಪಾಯಿನೇನೋ ಚಾರ್ಜ್ ತಗೊಬೋದು, 70-80 ರೂಪಾಯಿನೇನೋ. ನಾನು ಬಸ್ಸಾಗ ಓಡಾಡೋದಿಲ್ಲಪ್ಪ, ನನಗೆ ಗೊತ್ತಿಲ್ಲ ಒಟ್ಟಿನಾಗೆ. ಶಿಸ್ತಾಗಿ ನೀನು ಬಂದು ಇದಕ್ಕೆ ಹೊಸದುರ್ಗದಲ್ಲಿ ಇಳಿದ್ರೆ ನಮ್ದು ಯಾವ 3 ಕಾರಲ್ಲಿ ಯಾರನ್ನ ಒಬ್ರು ಡ್ರೈವರ್ ಕಳಿಸ್ಕೊಡ್ತೀನಿ, ಅವ್ನು ಬಂದು ಸೀದಾ ಕರ್ಕೊಂಬರ್ತಾನೆ. ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಫ್ಯಾಕ್ಟ್ರಿ ನೋಡ್ಕೊಂಡು ನಾ ಕೊಟ್ಟಿದ್ದು ಒಂಚೂರು ದನ ಒಂಚೇನ ಹೇಳಿದ್ನಲ್ಲ ಅದನ್ನ ಇದಕ್ಕೋಸ್ಕರ ಗೊತ್ತಾಯ್ತೀನಿ ಸ್ವಾಮಿ. ನಿಮ್ಮ ಇದಕ್ಕೋಸ್ಕರ ಮಾತಿಗೆ ಕಟ್ಟಬಿದ್ದು ಆಮೇಲೆ ಇದು ನಾನು ನೀವು ಕೊಡ್ತೀರಾ ಬಿಡ್ತೀರಾ ಹಂಗೆ ಹಿಂಗೆ ಅನ್ನೋದು ನಾನು ನಮ್ಮ ಜಮೀನು ತೋಟದಾಗೆ ಒಂದ್ ಕಾಯಿ ಒಂದ್ ಎಳ್ನೀರ್ ಕೊಡ್ತಾನಲ್ಲ ನಾನು. ನಿಮ್ಮ ಅಭಿಮಾನಕ್ಕೋಸ್ಕರ ಬರ್ತಾ ಇರೋದು. ನರಸಿಂಹರಾಜು, ನಿನ್ನ ಆಲ್ಟು ಎಷ್ಟು ದೊಡ್ಡದು ವಿಶಾಲ ಅಂತ ನನ್ನ ಮಗಳು ಫೋನ್ ಮಾಡಿದಾಗನೇ ನೀನು ಅವಳನ್ನ ಒಂದ್ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ವಲ್ಲ, ಆವಾಗಲೇ ನೀನ್ ಎಷ್ಟು ದೊಡ್ಡ ಮನುಷ್ಯ ಅಂತ ಗೊತ್ತಾಗಿಲ್ಲ. ವಿಶಾಲ ಅಲ್ಲ ಸ್ವಾಮಿ, ನಾವು ನಿಮ್ಮ ಮಗಳ ಹೆಸರು ನಮ್ಮ ಮನೆಯವರ ಹೆಸರು ವಿಶಾಲ ಅಮ್ಮ ಅಂತ ಸ್ವಾಮಿ. ಅಲ್ಲಪ್ಪ, ಲಲಿತಾ ಇದೇನಪ್ಪ ಅಂತ. ಅಲ್ಲ ನೀನು ಅಕಸ್ಮಾತು ನಮ್ಮ ಇವ್ರು ಮಾಡಿದ್ರು ನನ್ನ ಮಗಳು ಮಾಡಿದ್ರು ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡ್ದಾನೆ ಯಾರೇನೋ ಅಷ್ಟೆಲ್ಲ ಮಾಡಿದ್ಯಲ್ಲ, ಬೇರೆ ಆಗಿದ್ರೆ ಎಷ್ಟು ಎಲ್ಲ ಆಗೋಗೋದು. ನೀನ್ ಎಂತ ಯಾವ ಎತ್ತು ತಾಯಿ ಮಗನ ನೀನು. ನಿಮ್ಮಂತರ ಆಶೀರ್ವಾದ. ಅದಕ್ಕೇನೆ ಬೆಳಗ್ಗೆ ನಾನು ಒಂದೊಂದು 8:30-9 ಗಂಟೆ ನಮ್ಮ ಹುಡುಗನ ಕೈಲಿ ಮಾಡಿಸ್ತೀನಿ. ನೀವು ಆದಷ್ಟು ಬೇಗ ಬೆಳಗ್ಗೆ ಒಂದು ಸ್ವಲ್ಪ ಬಂದರೆ, ಯಾಕೆ ಗೊತ್ತಾ, ನನಗೆ ಜಾಸ್ತಿ ಹೊತ್ತು ಫ್ಯಾಕ್ಟ್ರಿಲಿ ಇರೋಕ್ಕಾಗಲ್ಲ. ಸಾಯಂಕಾಲ ಆಗ್ತಾ ನಮ್ಮ ಮನೆಗೆ ಹೊರಟೋಗ್ಬಿಡ್ತೀನಿ. ಅಲ್ಲಿ ನೋಡಿದಿರಲ್ಲ ಕಂಡವ್ರ ಮನೆ ಹೆಣ್ಮಕ್ಳು, ಅವ್ರು ಹೊಟ್ಟೆ ಹುರ್ಕೊಂತಾರೆ, ಅವ್ರಿಗೆಲ್ಲ ಇಷ್ಟೊಂದು ದುಡ್ಡು ಕೊಡ್ತೀರಾ. ಅದಕ್ಕೆ ನೀವು ಫ್ಯಾಕ್ಟ್ರಿಲಿ ನಾನು ನನ್ನ ಮಗ ಇರ್ತೀವಿ, ಬಂದರೆ ಖಂಡಿತ ಬರ್ತೀವಿ. ಇಸ್ಕೊಂಡು ಅದೇನೋ ಒಂದು ಕಾರು ಏನೋ ಕೆಟ್ಟೋಗಿದೆ ಅಂತ ಹೇಳ್ಕೊಬೋದಿಲ್ಲ, ರಿಪೇರಿ ಕಳ್ಸಿದ. ನಮ್ಮ ಕಾರಲ್ಲಿ ನಿಮ್ಗೆ ಏನು ಬೇಕೋ ಕಾಯಿ ಒಂದಿಷ್ಟು ಎಲ್ಲ ಅಕ್ಕಿ ಮೂಟೆ ಇದ್ದಾವೆ, ಅಕ್ಕಿ ಮೂಟೆ ಕಾಯಿ ಅಡಿಕೆ ಬೇಕಾದ್ರೆ ಅಡಿಕೆ. ನಿಮ್ದು ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನಿಮ್ದು ಏನೈತಿ ಮನೆಗಿರೋದು ಒಂದು 10 ಕಾಯಿ ಅಷ್ಟೇ. ಅದನ್ನ ಕಾರಲ್ಲೇ ಲೋಡ್ ಮಾಡಿ ಕಳಿಸ್ತೀನಿ. ನಿಮ್ಮ ಮನೆಗೆ ಡೈರೆಕ್ಟ್ ಹೋಗಿ ಬೇಕಾದ್ರೆ ವಾಪಸ್ ಕಾರ್ ಕಳ್ಸಿರಂತೆ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಂತೀನಿ, ಬೆಳಿಗ್ಗೆ ಬಾರಪ್ಪ. ನಿನ್ಗೋಸ್ಕರ ನಾನು ಫ್ಯಾಕ್ಟ್ರಿಗೆ ಬರ್ತಾನೆ. ನಾನು ಫ್ಯಾಕ್ಟ್ರಿಗೆ ಹೋಗೋದ್ ಬಿಟ್ಟು ಅಲ್ಲಿ 16 ವರ್ಷ ಆಯ್ತು ಫ್ಯಾಕ್ಟ್ರಿಗೆ ಹೋಗ್ತಾ ಇಲ್ಲ. ನೀನ್ ಕರ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ನಾಳೆಗೆ ಬರ್ತಾ ಇರೋದು ಅಷ್ಟೇ, ನೀನ್ ನೋಡ್ಬೇಕು ಅಂತ. ಒಳ್ಳೆ ದೊಡ್ಡ ಮಾತು ಸ್ವಾಮಿ, ದೊಡ್ಡ ಮಾತು. ಇನ್ನ 100 ವರ್ಷ ಚೆನ್ನಾಗಿರಿ ಸ್ವಾಮಿ. ಆಯ್ತಪ್ಪ, ಆಯ್ತು ಸ್ವಾಮಿ, 100 ವರ್ಷ ಚೆನ್ನಾಗಿರಿ. ಟೈಮಿಗೆ ಸರಿಯಾಗಿ ಇದು ಮಾತ್ರೆ ತಾಳಿ, ಆಮೇಲೆ ಇದು ರೊಟ್ಟಿ, ರಾಗಿ ರೊಟ್ಟಿ ತಾಳಿ, ಆಮೇಲೆ ಇದು ಒಂದ್ ಸ್ವಲ್ಪ ಮುದ್ದೆ ಊಟ ಮಾಡಿ. ಆಯ್ತಣ್ಣ, ಆಯ್ತು ಸ್ವಾಮಿ. ಖಂಡಿತ ಭೇಟಿ ಮಾಡಿದ ಮಾತಾಡೋಣ ಬಾ ನಿನ್ ಜೊತೆ. ಆಯ್ತು ಸ್ವಾಮಿ, ಒಳ್ಳೇದಾಯ್ತು ಅಣ್ಣ. ಅಯ್ಯಾರೆ ಅಣ್ಣ, ನರಸಿಂಹಣ್ಣ. ಓ ಅಣ್ಣ, ಅದೇ ಅಪ್ಪ ಮಾತಾಡಿದ್ರ ಅಪ್ಪಾಜಿ. ನೀವು ಯಾಕೆ ಅವೆಲ್ಲ ಅವ್ರಿಗೆ ಟೆನ್ಷನ್ ಕೊಡಕ್ ಹೋಗ್ತೀರ? ಕೆಮ್ಮು ಬೇರೆ ಐತೆ, ಇದು ಉಪ್ತಾವ್ ನೋಡಿ. ನೀವು ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ಹೇಳಣ್ಣ. ಇದು ಸೌರನ್ ಭ್ರಾಂತಿ ಬರುತ್ತಲ್ಲ ಮಕ್ಳಿಗೆ, ಬಾಣ್ತಿದ್ರಿಗೆ ಅದು ಎಲ್ಲ ಕೊಡ್ತಲ್ಲ ಸ್ವಾಮಿ, ಸೌರನ್ ಭ್ರಾಂತಿ ಅಣ್ಣ. ಏನ ಡ್ರಿಂಕ್ಸ್ ಬಗ್ಗೆ ಗೊತ್ತಿಲ್ಲ ಅಣ್ಣ ನಮ್ಗೆ. ಸೌರನ್ ಭ್ರಾಂತಿ ಅಂತ ಬರ್ದಿತ್ತು. ಅದನ್ನ ಬಿಸಿನೀರ್ ಕಾಯಿಸ್ಬಿಡೋದು. ಬಿಸಿನೀರ್ ಕಾಯಿಸ್ಬಿಟ್ಟು ಒಂದೊಂದಿಷ್ಟ ಸೌರನ್ ಭ್ರಾಂತಿ ನೋಡ್ರಿ, ಗಸೆ ಕೆಮ್ಮು ಎಲ್ಲ ಕಮ್ಮಿ ಆಗುತ್ತೆ. ಯಾರನ್ನ ನಮ್ಗಿನ್ನ ಹಿರಿಕರನ್ನ ಕೇಳಿ ನೋಡಿ. ಹೌದಾ? ಇಲ್ಲ ಅಣ್ಣ ಬಿಡಿ, ಅದ್ರ ಬಗ್ಗೆ ಏನೋ ನಮ್ದು ಎಲ್ಲ ಉಪ್ಪಾಯ್ತು ಅವ್ರಿಗೆ. ಗೊತ್ತಾಯ್ತು, ನಾವು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇದೀವಣ್ಣ. ಕೆಮ್ಮು ನೋಡ್ರಿ ಹೆಂಗ್ ಕೆಮ್ಮಿರು. ಆಯ್ತು, ಬೆಳಿಗ್ಗೆ ಅಣ್ಣ ಅದೇ ಒಂದು 8:30ಗೆಲ್ಲ ಫೋನ್ ಮಾಡ್ಲಣ್ಣ. 8:30. ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ. ಹಲೋ, ಯಾರು ದಾಸರು?
ಆ ಯಾರು ಅರ್ಕೇರಿ ದಾಸರು? ಗೊತ್ತಾಗ್ಲಿಲ್ವಾ? ಇಲ್ಲ ಸ್ವಾಮಿ. ನಾನು ಮೊನ್ನೆಲ್ಲ ಫೋನ್ ಮಾಡಿದ್ನಲ್ಲಪ್ಪ. ಹೆಂಗಿದ್ಯಾ, ಆರೋಗ್ಯನ, ಏನು ಸಮಾಚಾರವೇನು, ಮನೆಯಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದ್ದಾರಾ, ಎಲ್ಲ ಅಕ್ಕ ತಂಗಿಯರೆಲ್ಲ ಚೆನ್ನಾಗಿದ್ದಾರಾ, ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದ್ದಾರಾ, ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿದ್ದಾರಾ, ಅಕ್ಕ ಏನು ಮಾಡ್ತಾ ಇದೆ, ಏನು ಮಾಡ್ತಿದೆ, ಏನು ತಿಂಡಿ ತಿಂದ್ರಿ, ಏನು ಅಡುಗೆ ಮಾಡಿದ್ದಾರೆ, ನಿನ್ನೆ ಏನು ಊಟ ಮಾಡಿದ್ರಿ, ಇವತ್ತೇನು ಊಟ ಮಾಡಿದ್ರಪ್ಪ? ಒಂದು ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು. ಒಂದೇ ಸಮಕ್ಕೆ ಮಾತಾಡಿದ್ರು, ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು. ಆರೋಗ್ಯನಾ? ಆರೋಗ್ಯ ಸ್ವಾಮಿ. ನಿಮ್ಮ ಹೆಂಡತಿ ಎಲ್ಲ ಚೆನ್ನಾಗಿದ್ದಾರಾ, ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಮಕ್ಕಳು ಕಾಲೇಜಿಗೆ ಹೋಗಿದ್ದಾರೆ. ಹೆಲ್ತ್ ಇದು ಅದು ಇವಾಗ ನಾಳೆ ಸಂಕ್ರಾಂತಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ನೀವು ಏನ್ ಕೆಲ್ಸಕ್ಕೆ ಹೋಗ್ತೀರಾ? ನಾವು ಒಂದು ಸಿಟಿನಾಗ ಒಂದು ಅಂಗಡಿ ಇದೆ, ಅಂಗಡಿ ಸಾಮಾನು ತಗೊಂಡ್ಬರೋದು, ಮನೆ ಕಡೆ ಕೆಲಸ ಮಾಡ್ಕೊಂಡು. ಏನ್ ಕೆಲಸ ಕಾರ್ಯ ಮಾಡ್ತೀರಾ? ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ? ಜಮೀನ್ ಎಷ್ಟಿದೆ? ಜಮೀನು ನಮ್ದ ನಮ್ದು ₹1 ಯಾವ್ದು ಜಮೀನಿಲ್ಲ ಸ್ವಾಮಿ ನಮ್ಮ ಹೆಸರಾಗಿ. ಹೌದಾ? ಮತ್ತೀಗ ಮನೆ ಹತ್ರ ಏನ್ ಕೆಲಸ ಮಾಡ್ತೀನಿ, ಏನ್ ಕೆಲಸ ಮಾಡ್ತೀನಿ ಜಮೀನ್ ಇಲ್ದಿದ್ಮೇಲೆ? ನಮ್ಮ ತಾಯಿ ಹೆಸರಿನಾಗ ಐತೆ. ಹೌದಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ನಮ್ ಯಾರಿಗೆ? ತಾಯಿಯವ್ರಿಗೆ. ನಾವು ಅವ್ರ ಮಕ್ಳೇ. ಅವ್ರ ಮಕ್ಳೇ ನಾವು. ಅಲ್ಲ, ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಆಲೆ? ನಮಗೂ ಮಕ್ಳೆಲ್ಲ ಮದ್ವೆ ಬಂದವ್ರೆ. ಅವ್ರ ಮದ್ವೆ ಆಗಿಲ್ವ್ರ. ನಮ್ಮ ಅಪ್ಪ ನಮ್ ತಂದೆ ತೀರೋಗ್ಯವ್ರೆ. ಹೌದಾ? ಮತ್ತೆ ಬೇರೆ ಮದ್ವೆ ಆಗಿಲ್ವಾ ಅಮ್ಮರು? ಅಯ್ಯೋ ಆಯ್ತು. ಯಾಲೆ ವಯಸ್ಸು 70 ವರ್ಷ, 70 ವರ್ಷ ಆಯ್ತು ಸ್ವಾಮಿ. ಅಲ್ಲ ಇರ್ಲಿ, ಪರವಾಗಿಲ್ಲ. ಅವಾಗ್ಲೇ ಸತ್ತೋ ನಿಮ್ ತಂದೆ ಸತ್ತೋಗಿ ಎಷ್ಟು ವರ್ಷ ಆಯ್ತು? ನಮ್ಮ ತಂದೆ ತೀರೋಗ್ಯವ್ರೆ. ಅಲ್ಲ ಎಷ್ಟು ವರ್ಷ ಆಯ್ತು ನಿಮ್ ತಂದೆ ತೀರೋಗಿ? 11 ವರ್ಷ ರನ್ನಿಂಗ್ ನಡೀತಾ ಇತ್ತು. ಮತ್ತೀಗ ನಿಮ್ ತಂದೆ ಸತ್ತೋದ್ಮೇಲೆ ಅವಾಗಲೇ ಮದ್ವೆ ಮಾಡೋದಲ್ವನಪ್ಪ ನಿಮ್ಮ ಅಮ್ಮಂಗೆ? ಅಯ್ಯೋ ನಮ್ ತಾಯರ್ಗೆಲ್ಲ ನಮ್ಗೆಲ್ಲ ಮದುವೆ ಆಗಿ ನಮ್ಗೂ ಮಕ್ಕಳಾಗಿ ನಮ್ಮ ಮಕ್ಕಳು ಮದುವೆ ಬಂದವೆ. ಅಲ್ಲ ರೀ, ನಿಮ್ ತಂದೆ ತೀರೋದ್ರಲ್ಲ, ಅವಾಗ ನಿಮ್ ತಾಯಿಯರ್ಗೆ ಇನ್ನೊಂದ್ ಮದುವೆ ಮಾಡ್ಬಿಡೋದಲ್ವ ನೀವೇ ಮಕ್ಕಳೆಲ್ಲ ಸೇರ್ಕೊಂಡು? ನಮ್ ತಾಯರ್ಗ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನ ತಾಯಿನ ನಮ್ಮ ಕೆರ ಅರ್ಧಂಗ್ಲೇನೋ ನಮ್ಮವ್ವ ಹಂಗಂದ್ರೆ. ರೇ, ಜೀವನಕ್ಕೆ ಜೀವನ ಸಂಗಾತಿ ಒಬ್ರು ಬೇಡವನ್ರಿ ನಿಮ್ಮ ಅಮ್ಮಂಗೆ? ಅಯ್ಯೋ ಸ್ವಾಮಿ, ಇದು ನಮ್ಮದು ಇಲ್ಲಿ ಇದು ಹಾಂಗ್ಕಾಂಗ್, ಸಿಂಗಾಪುರ್, ಅಮೇರಿಕಾ, ಇಲ್ಲಿ ತುಮಕೂರು, ಕರ್ನಾಟಕ ತುಮಕೂರು ಡಿಸ್ಟ್ರಿಕ್ಟ್ ಸಿದ್ಧಗಂಗೆ ಸ್ವಾಮಿ. ಇಡೀ ಊರಲ್ಲಿ ಎಲ್ಲ ಸೇರ್ಪಡೆ ಮಾಡ್ಕೊಂಡೆಲ್ಲ ಮರಕ್ ಕಟ್ಟಿ ಹೊಡೆದ್ಬಿಡ್ತಾರೆ. ಹಂಗಂದ್ರೆ ನಮ್ಮ ಮಗುನ್ನ. ಹೌದಾ? ಇನ್ನೊಂದ್ ಮದುವೆ ಆಗ್ತಿಲ್ಲ ಅಂತ ಅಂದ್ರೆ ನಮ್ಮ ಅಣ್ಣ ತಮ್ಮರು ನಮ್ಮ ನೆಂಟ್ರಿಸ್ ಎಲ್ಲ ಸೇರಿ ಮರಕ್ ಕಟ್ಟಿ ಹೊಡೆದ್ಬಿಡ್ತಾರೆ ನನ್ನ. ತಾಯಿ ಕಲ್ಲಿಡಿಯಾಗ ಮಾಡಿದೆಲ್ಲ ಸೂಳೆ ಮಗನೇ ಅಂತವ್ರ. ಇರ್ಲಿ ತಿಂತೀರಿ ಅಂತ ಮಾತಾಡ್ತೀರಲ್ಲ ನಮ್ಮ ಎದುರಿಗೆ. ಅಲ್ಲ ಏನ ಕೇಳಿಸ್ತಾ ಇಲ್ಲ ಕಣಪ್ಪ. ಹಲೋ, ತಿಂತೀರ ತಾಯಿಗೆ? ನಿಮ್ ತಾಯಿಗೆ ಹಂಗೆ ಮಾಡಿದ್ರಿ ನೀವು? ರೇ, ನಮ್ ತಂದೆ ತಾಯಿ ಬದುಕರ್ಕಂಡ್ರಿ ರೈ. ಅದಕ್ಕೆ ಸತ್ತೋಗ್ಬಿಟ್ರಿ ನಮ್ಮ ಮಗು ಇನ್ನೊಂದು ಮದುವೆ ಮಾಡೋಣ ಮಾಡಿದ್ರೆ ಏನ್ರಿ ತಪ್ಪು? ಫಾರಿನ್ ಅಲ್ಲೆಲ್ಲ ಆಗಲ್ವಾ? ಅವ್ರು ತುಳ್ಳೆ ಹೋಗ್ಲಿ ನೀನ್ ಉಣ್ಬಿಟ್ಟು ನನ್ಗೆ ಯಾಕೆ ಹೇಳ್ತೀಯ? ಮತ್ತೆ ನಮ್ ತಾಯಿಗೆ ಅಂದ್ರೆ ಬೆಂಕಿ ಇಕ್ಬಿಡ್ತ ನಮ್ಗೆ. ಈಗ ಅವುಗೆ ತಲೆ ಯಾಕೆ ಮಾಡಿದೀರ ಅಂತ ನಮ್ಮ ಮಣದಿನೆಲ್ಲ ಕೆರ ಅರ್ಧವಂಗ ನೀವು ಮಗು ತೂಗ್ತೀನಿ. ನನಗೆ ಮೊದ್ಲು ನಾನು ಕೆರ ಅರ್ಧವಂಗ ಮಾತಾಡ್ತೀನಿ. ಹಲೋ ಅಪ್ಪಯ್ಯ. ಹೇಳ್ರಿ, ಯಾರು? ನರಸಿಂಹಣ್ಣಲ್ಲ, ನರಸಿಂಹರಾಜು. ನರಸಿಂಹರಾಜಣ್ಣ ಹೇಳಿ. ಹ್ಯಾಪಿ ನ್ಯೂ ಇಯರ್. ನಂಗೆ ಕನ್ನಡ ಗೊತ್ತಾಗಲ್ಲ. ಕನ್ನಡ ಗೊತ್ತಾಗ ಕನ್ನಡ ಒಳಗೆ ಹೇಳಿ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಆಯ್ತು ಸ್ವಾಮಿ. ಗುಡ್ ಮಾರ್ನಿಂಗ್. ಇದು ಗುಡ್ ನೈಟ್. ಗುಡ್ ನೈಟ್ ಸ್ವಾಮಿ. ಎಲ್ಲಿದೆಯಾ ನರಸಿಂಹಣ್ಣ? ನಾನು ಇದು ಇವಾಗ ಕೈ ತೊಳ್ಕೊಂತ ಇದ್ದೀನಿ. ಎಲ್ಲಿ? ಮನೆಗೆ ಸ್ವಾಮಿ. ಅಣ್ಣ
ಹೇಳಿ. ಫುಲ್ ಪಾಲ್ಟಿ ಮಟನ್ ಚಿಕನ್ ಎಣ್ಣೆ ಎಲ್ಲ ಐತೆ ಬರೋಣ. ನಾನು ಇಲ್ಲ ಸ್ವಾಮಿ 5:30 ಗಂಟೆಗೆ ಹೋದು. ಯಾಕಣ್ಣ? ಕಣ್ಣು ಸ್ವಲ್ಪ ಡಿಎಲ್ ಆಗ್ಯಾವೆ. ಡಿಎಲ್ ಆಗ್ಯಾವೆ. ಕಣ್ ಕಾಣಲ್ಲ, ಕಿವಿ ಕೇಳಲ್ಲ ಡಿಎಲ್ ಆಗ್ಯಾವೆ ಅಲ್ವಾ? ಹಲೋ ಹಲೋ, ಮನೇಲಿದ್ಯಣ್ಣ? ಹ್ಞೂ ತಾನೆ. ದೊಡ್ಡ ಹೆಂಡತಿ ಮನೆಗ ಚಿಕ್ಕ ಹೆಂಡತಿ ಮನೆಗ? ದೊಡ್ಡ ದೊಡ್ಡ ಹೆಂಡ. ದೊಡ್ಡ ಹೆಂಡತಿ ಮನೆಗಿದ್ಯಾ ಚಿಕ್ಕ ಹೆಂಡತಿ ಮನೆಗಿದ್ಯಾ? ಹಲೋ ಅಣ್ಣ ಯಾವ ಮನೆಗಿದ್ಯಾ? ನಮ್ಮ ಮನೆಗಿದ್ದೀನಿ. ಅಲ್ಲ, ತಿಪ್ಟೂರ್ ರತ್ನಮ್ಮನ ಮನೆಗ, ಗೊಲ್ರಮ್ಮನ ಮನೆಗ, ನಿಮ್ಮ ಮನೆಗ? ಅಯ್ಯೋ ಅಂತ ಇದು ರಾಂಗ್ ನಂಬರಿಂಗ್ ಮಾಡಿದೀರ ನೋಡಿ. ಇಲ್ಲ ಅಣ್ಣ, ಕರೆಕ್ಟ್ ನಂಬರು. ನೀನ್ ಯಾವ ಮನೆಗಿದ್ಯಾ ಹೇಳಣ್ಣ, ಅಲ್ಲಿಗೆ ಬರ್ತೀನಿ. ನಮ್ಮೂರು ಬಳ್ಳಾಪುರದಾಗ. ನೀನ್ ಎದುರು ಸಿಗ್ತೀನಿ. ನಾವ್ ಬಳ್ಳಾಪುರ ನಮ್ದು ಬಳ್ಳಾಪುರ. ಅಲ್ಲ, ತಿಪ್ಟೂರ್ ರತ್ನಮ್ಮನ ಮನೆಗೆ ಓದ್ತಿದ್ದಲ್ಲ ಅಲ್ಲಿ. ಹೊಸ ವರ್ಷ ಆಗಂಗ್ ಕಾಣ್ತೈತಿ ಇವತ್ತು. ಆಯ್ತು, ನಾಳೆ ಬರ್ತೀನಿ ಬಿಡ್ರಿ. ಗೊಲ್ರಮ್ಮನ ಮನೆಗೆ ಹೋಗಿಲ್ವಾ? ನಾಳೆ ಬರ್ತೀನಿ ಬಿಡ್ರಿ. ಅಲ್ಲ, ಗೊಲ್ರಮ್ಮನ ಮನೆಗೆ ಹೋಗಿಲ್ವಾ? ಅದ್ ಪಂಚಾಯತ್ ಹಾಕ ಬಂದಿದ್ದಲ್ಲ. ತಿನ್ನಕು ನೆಮ್ಮದಿ ಕೊಡಲ್ವ ಇದು? ಅಣ್ಣ 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 ಸುಮ್ಮಿರು, ನಾನ್ ಮಾತಾಡ್ತಿದ್ದೀನಲ್ಲ. ಅಣ್ಣ ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ಅಣ್ಣ. ಹಾ ಆಯ್ತು, ನೀನು ಹೇಳು. ಬೆಳಿಗ್ಗೆ ಮಾಡ್ತೀನಿ ಬಿಡಿ. ಇದು ಅಣ್ಣ ನೀನು ರತ್ನಮ್ಮನ ಮನೆಗಿದ್ಯಾ ಗೊಲ್ರಮ್ಮನ ಮನೆಗಿದ್ಯಾ? ಹಲೋ ಮನೆಗೆ ಗಲಾಟಿ. ಅಣ್ಣ ಆಯ್ತು ಆಯ್ತು ಅಣ್ಣ. ಅಣ್ಣ ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು, ನೀನು ಹೇಳು. ಏನ್ ಹೇಳಿ? ನನ್ಗೆ ವಿಶ್ ಮಾಡು ಹ್ಯಾಪಿ ನ್ಯೂ ಇಯರ್ಗೆ. ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಇದು ನಾವು ಇನ್ನ ಬರ್ತಡೇ ಇನ್ನು ಲೇಟು. ಬರ್ತಡೇ ಹಾ, ಎಷ್ಟು ಗಂಟೆಗೆ ನಿನ್ ಬರ್ತಡೇ? ಇದು 12ಗೆ. ಅಲ್ಲ, ಹೊಸ ವರ್ಷ ಮಾಡ್ತಾರೆ ಇವತ್ತು 12 ಗಂಟೆಗೆ. ಯಾರು? ಇಲ್ಲಿ ಹುಡುಗರು ಮನೆಗೆ ಎಲ್ಲ ಮಾಡ್ತಾರೆ. ಥಿಯೇಟರ್ ಅಂದವ್ರೆ ಹೊಸ ವರ್ಷ ಮಾಡ್ತಾರೆ. ಅಲ್ಲಣ್ಣ, ನೀನು ರತ್ನಮ್ಮನ್ ಮನೆಗ್ ಮಾಡ್ತೀಯ, ಅಯ್ಯೋ, ಗೊಲ್ರಮ್ಮನ್ ಅಯ್ಯೋ. ಮನೆಗ್ ಮಾಡ್ತೀಯ, ಪಾರ್ವತಿ ಮನೆಗ್ ಮಾಡ್ತೀಯ, ಇಲ್ಲ ನಿಮ್ಮ ಮನೆಗೆ ಬಳ್ಳಾಪುರದಾಗ ಮಾಡ್ತೀಯ? ಹೆಂಗ್ ಸೌಂಡ್ ಕಮ್ಮಿ ಮಾಡೋದು? ಆಯ್ತು ಆಯ್ತು ಸರ್. ಹಲೋ ಅಣ್ಣ, ಪಾರ್ವತಿ ಮನೆಗೆ ಹೋಗಿಲ್ವಾ? ಪರಮಾತ್ಮ. ಅಣ್ಣ ತಿಪ್ಟೂರ್ ರತ್ನಮ್ಮನ್ ಮನೆಗೆ ಹೋಗಿಲ್ವಾ? ಹತ್ತಳ ಪೀಠಕ್ಕೆ ಹೋದ್ರು ತಪ್ಪಿಲ್ವಲ್ಲ. ಇದೇನೋ ಇದು ಉಪವಾಸ ಹೋದ್ನಲ್ಲ. ಅಣ್ಣ ತಿಪ್ಟೂರ್ ರತ್ನಮ್ಮನ್ ಮನೆಗೆ ಹೋಗಿಲ್ವಾ? ನಿಮ್ಮ ಅವ್ವ ಮನೆಗೆ ಹೋಗಿದ್ದೀನಿ. ಆಯ್ತು, ರಾಂಗ್ ನಂಬರ್. ಅಕ್ಕಂಗ್ ಕೊಡು. ಅಕ್ಕ ನಿಮ್ ಮನೆಯವ್ರ ಜೊತೆ ಮಾತಾಡ್ತೀನಿ, ನಾನು ಹೇಳ್ತೀನಿ ಎಲ್ಲ. ಅಣ್ಣನ್ ಕಳಿಸ್ಕೊಡ್ರಿ, ಚಿಕ್ಕ ಹೆಂಡತಿ ಮನೆಗೆ, ಗೊಲ್ರಮ್ಮನ್ ಮನೆಗೆ ಎಲ್ಲ ಕಳಿಸ್ಕೊಡ್ರಿ ಅಂತ ಹೇಳ್ತೀನಿ. ಕೊಡೋಣ. ಯಾರು ಇವರು? ನಮಸ್ಕಾರ ಸರ್. ಆಯ್ತು, ಅಣ್ಣ ಕೊಡು, ಫೋನ್ ಕೊಡು, ಫೋನ್ ಕೊಡು ಅಕ್ಕಂಗೆ, ನಿಮ್ ಮನೆಯವ್ರಿಗೆ ಅಕ್ಕಂಗ್ ಕೊಡು. ನಿಮ್ಮ ಅಪ್ಪ ಎಲ್ಲ ಹುಡುಗರು ಐತಲ್ಲ ಮಗ ಇವತ್ತು. ಇವರು ಯಾರು ನಮ್ಮವ್ರು ಆತ್ಮೀಯರು. ಹಲೋ ಯಾರು? ಅಣ್ಣ ಅಕ್ಕಂತ ಮೊಬೈಲ್ ತಗೊಂಡೋಗೋಣ, ನಾವು ಅಕ್ಕಂಗೆ ವಿಶ್ ಮಾಡ್ಬೇಕು ಹೊಸ ವರ್ಷಕ್ಕೆ. ಅಕ್ಕರು ಅಂದ್ರೆ ಯಾರು ಹೇಳು? ನಿಮ್ ಮನೆಯವರು. ಆಯ್ತು, ಮೊಬೈಲ್ ತಗೊಂಡು ಮಗ ನಾನು ವಿಷ ಇದೆ ಅಂತ. ವಿಷ ಇದೆ ಅನ್ನು. ಇಲ್ಲ ಅಣ್ಣ, ನಾನೇ ಹೇಳ್ತೀನಿ. ವಿಷ ಇದೆ ಅಂತ ನೋಡು. ಹೊಸ ವರ್ಷ ನಿಮ್ ಮೈ ಮಾಡಿದ್ವಿ. ಹಲೋ ಅಕ್ಕ 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 ವಿಶ್ ಹ್ಯಾಪಿ ನ್ಯೂ ಇಯರ್ ಕಣಕ್ಕ. ನರಸಿಂಹಣ್ಣನ ತಿಪ್ಟೂರ್ ರತ್ನಮ್ಮನ ಮನೆ ಕಳ್ಸ್ರಿ. ಶುರು ಅದೇನೋ ರಾಂಗ್ ನಂಬರ್. ಅಯ್ಯೋ ಅಯ್ಯೋ, ಯಾರು ಹೇಳಿ ನೀವು? ಅಣ್ಣ ನಾನು ಉಸ್ ಹ್ಯಾಪಿ ನ್ಯೂ ಇಯರ್ ಕಣ. ಆಯ್ತು, ಅಕ್ಕಂಗ್ ಕೊಡೋಣ, ಮಾತಾಡ್ತಿರೋ ಕಟ್ಟಾಗೋಯ್ತು. ನಮ್ಮ ಮನೆ ಬೆಂಕಿ ಕಾಕ್ ಮಾಡಿದ್ದೀನಿ. ನೀನು ಹೊಸ ವರ್ಷ ಶುಭಾಶಯಗಳು ಅಂತ ಮಾಡೋಣ ಅಂತ ಮಾಡಿದ್ವಿ ಇವತ್ತು 12 ಗಂಟೆಗೆ. ಅಣ್ಣ ಉಸ್ ಹ್ಯಾಪಿ ನ್ಯೂ ಇಯರ್. ಎಷ್ಟು ಸಲ ಇವ್ರು ಹೇಳಿದ್ದು? ಯಾರು ನೀವು? ಅಣ್ಣ ನೀನು ಒಂದು ಕಲಿಯುಗದ ಕೃಷ್ಣ ಇದ್ದಂಗೆ ಕಾಯಣ ನೀನು.
ಏನ ಸ್ವಾಮಿ ನಾವ್ ಏನ್ ಮಾಡಕ್ಕಾಗುತ್ತೆ, ದೇವ್ರಿಗೆ ಯಾಕೆ ಹೋಲ್ಸ್ತೀರ? ನಾವು ನರ್ಮನ್ ಅಲ್ಲ ನಾವು ಆ ಕಡೆ ಬಳ್ಳಾಪುರದಾಗ ಅಕ್ಕನ್ ಬಿಟ್ಟಿದ್ಯಾ, ರತ್ನಮ್ಮ, ಈ ಕಡೆ ಗೊಲ್ರಮ್ಮ, ಈ ಕಡೆ ನೆಟ್ಕುಂಟೆ ಲಕ್ಷ್ಮಮ್ಮ, ಇವ್ರನ್ನೆಲ್ಲ ಹೆಂಗನ ಮೇಂಟೈನ್ ಮಾಡ್ತೀನಿ ನೀನು? ನೀನ್ಯಾರು? ನಾನಣ್ಣ ನಿನ್ನ ಅಭಿಮಾನಿ. ಅದಕ್ಕೆ ನೀನೆಲ್ಲನ ಫೋಟೋ ಹೊಡ್ಕೊಂಡಿದ್ಯಾ? ಫೋಟೋ ನಾನ್ ಯಾಕಣ ಹೊಡಿಲಿ, ನೀನ್ ಹೊಡ್ಕೊಳ್ಳೋಣ. ಓಯ್ ಕುಡ್ದ್ಬಿಟ್ಟು ಅಚ್ಚಕಟ್ಟಾಗಿ ಮಾತಾಡು, ಮನೆ ಬೆಂಕಿಕ್ಕ ಮಾತಾಡ್ಬೇಡ ನೀನು. ನನ್ಗೆ ನಾನ್ ಬರೀ ಎಲ್ಲ ಹಿಂಗ್ ಮಾಡಿ ನನ್ನ ಊಟನಾಗ ಒಂದ್ ಪಂಚಲ್ದಾಗ ಮಾಡಿದ್. ಯಾಕಣ ಅವತ್ತು ಅಣ್ಣ ಪಂಚವತಾರ ಕಡೆ ಗೊಲ್ರಮ್ಮನ್ ಮಂದೆ ಯಾರು ಏನಪ್ಪೋ ನಮ್ ಕರ್ಮ. ಎಲ್ಲೆಲ್ಲಿ ಹೋದ್ರು ಯಾವ ದೇವಸ್ಥಾನಕ್ಕೆ ಹೋದ್ರು ಇಲ್ವಲ್ಲ ನಮ್ ಕರ್ಮ. ಆ ಗೊಲ್ರಮ್ಮನ್ ಮನೆಗೆ ಅವತ್ತು ಹೋಗಿದ್ದೀಗ ಪಂಚ ಹಾಕೊಂಡ್ 2 ಭಾಗ ಮಾಡ್ಕೊಂಡ್ ಬಂದ್ ಏಸ್ಗೆಲ್ಲ ತುಳು ಬಂದಂತಲ್ಲಣ್ಣ. ಓಯ್ ನನ್ ಕಟ್ಕೊಂಡ್ ನಿನ್ಗೇನಾಗೈತೆ ಅಣ್ಣ? ನಿಮ್ಗೇನ ನಾನು ಒಯ್ದಿನ ಅಥವಾ ನಿಮ್ ಮನೆ ಬರ್ಸ್ಕೊಂಡಿದ್ದೀನ, ನಿಮ್ ಆಸ್ತಿ ಬರ್ಸ್ಕೊಂಡಿದ್ದೀನ, ನಮ್ ಕಟ್ಕೊಂಡ್ ನಿಮ್ಗೆ ಏನಾಗೈತೆ? ನಮ್ಮ ಮನ್ಯಾಗೆ ನಮ್ಮ ಮನೆಗೆ ನೋಡಿ ಇನ್ನ ಕಲ ಹಾಕೊಂಡು ಹೋದ್ರೆ ಮುಗ್ದೋತು. ಅಣ್ಣ ಅಲ್ಲಿಗೆ ಮಗು ಮಾಡಿ ಅವಳಿಗೆ ಮೋಸ ಮಾಡಿದ್ದಿಲ್ಲ ಅಣ್ಣ ನೀನು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದಾರೆ. ನಮಸ್ಕಾರಗಳು. ಯಾಕಣ್ಣ?